ಸ್ನೇಹಿತರೆ, ರೈಲ್ವೆ ಇಲಾಖೆಯಲ್ಲಿ 4232 ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯುತ್ತಾರೆ. ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಕ್ಕೆ ಬರ್ತೈತಿ. ಇಲ್ಲಿ ನೋಡ್ಬೋದು 27/12/2024 ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಮತ್ತು ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ 28/12/2024 ಇದು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟಿಂಗ್ ಡೇಟ್ ಇರ್ತೈತಿ. ಮತ್ತು ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಈಗ 2 ದಿನ ಆಗೈತಿ. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೋದು. ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ನೋಡೋದಾದರೆ 27/1/2025 ಇದು ಲಾಸ್ಟ್ ಡೇಟ್ ಇರ್ತೈತಿ. ಇಷ್ಟರಲ್ಲಿ ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತ್ತಿ. ಮತ್ತು ಇದಕ್ಕೆ ಯಾವ ವಿದ್ಯಾರ್ಥಿ ಇದ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾಯಿದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲಿ ನೋಡ್ಬೋದು ಅವ್ರ ಅಫಿಷಿಯಲ್ ವೆಬ್ಸೈಟ. ಈ ವೆಬ್ಸೈಟ್ ಮುಖಾಂತರ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತ್ತಿ. ಮತ್ತು ಈ ವೆಬ್ಸೈಟ ಈ PDF ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದ ಯಾವ ಡಿಸ್ಟಿಕ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತೆ ಅಂತ ನೋಡೋದಾದರೆ ಕಲಬುರಗಿ, ಬೆಳಗಾಂ, ಗುಲ್ಬರ್ಗ, ಬೀದರ್, ಬಲ್ಕಿ, ರಾಯಚೂರು, ಯಾದಗಿರಿ, ಬಳ್ಳಾರಿ ಈ ಡಿಸ್ಟಿಕ್ದವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಉಳಿದ ಡಿಸ್ಟಿಕ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಯಾರು ಹಾಕ್ಬೇಕಂತಿದ್ರಲ್ಲ ಈ ಡಿಸ್ಟಿಕ್ ಕಲಬುರಗಿ, ಬೆಳಗಾಂ, ಗುಲ್ಬರ್ಗ, ಬೀದರ್, ಬಲ್ಕಿ, ರಾಯಚೂರು, ಯಾದಗಿರಿ, ಬಳ್ಳಾರಿ ಈ ಡಿಸ್ಟಿಕ್ದವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಹಲವಾರು ರೀತಿ ಹುದ್ದೆಗಳು ಇರ್ತಾವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಟ್ರೇಡ್ಗಳು ಅಂತ ನೋಡೋದಾದರೆ AC ಮೆಕ್ಯಾನಿಕ್, ಅದೇ ರೀತಿಯಾಗಿ ಮುಂದೆ ನೋಡ್ಬೋದು ಇಲ್ಲಿ ಏರ್ ಕಂಡೀಷನಿಂಗ್, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಿಕಲ್ ಮತ್ತು ಫಿಟ್ಟರ್, ಪೇಂಟರ್, ವೆಲ್ಡರ್ ಇದರ ಹಲವಾರು ರೀತಿ ಟ್ರೇಡ್ಗಳನ್ನ ಕರೆದಿರ್ತಾರೆ. ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋಬೋದು. ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಕರೆದಿರ್ತಾರೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಒಂದೇದ AC ಮೆಕ್ಯಾನಿಕ್ನಲ್ಲಿ 143 ಹುದ್ದೆಗಳನ್ನು ಕರೆದಿರ್ತಾರೆ. ಕ್ಯಾಟಗರಿ ವೈಸ್ ನೋಡೋದಾದರೆ SCಯಲ್ಲಿ 22 ಪೋಸ್ಟ್ಗಳು ಇರ್ತಾವೆ. ಮತ್ತು STಯಲ್ಲಿ 10 ಪೋಸ್ಟ್ಗಳು ಕರೆದಿರ್ತಾರೆ. ಮತ್ತು OBCಯಲ್ಲಿ 40 ಪೋಸ್ಟ್ಗಳು ಕರೆದಿರ್ತಾರೆ. ಮತ್ತು EWSನಲ್ಲಿ 14 ಪೋಸ್ಟ್ ಕರೆದಿರ್ತಾರೆ. URಲ್ಲಿ 57 ಪೋಸ್ಟ್ ಕರೆದಿರ್ತಾರೆ. ಈ ರೀತಿಯಾಗಿ AC ಮೆಕ್ಯಾನಿಕ್ನಲ್ಲಿ 140 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಅದೇ ರೀತಿಯಾಗಿ ಏರ್ ಕಂಡೀಷನಿಂಗ್ ನೋಡೋದಾದರೆ ಇದರಲ್ಲಿ ಕೂಡ SCಯಲ್ಲಿ 5 ಪೋಸ್ಟ್ ಇರ್ತಾವೆ. ಮತ್ತು STಯಲ್ಲಿ 2 ಪೋಸ್ಟ್ ಇರ್ತಾವೆ. OBCಯಲ್ಲಿ 9 ಪೋಸ್ಟ್ ಇರ್ತಾವೆ. ಮತ್ತು EWSನಲ್ಲಿ 3 ಪೋಸ್ಟ್ ಇರ್ತಾವೆ. URಲ್ಲಿ 15 ಪೋಸ್ಟ್ ಇರ್ತಾವೆ. ಈ ರೀತಿಯಾಗಿ ಏರ್ ಕಂಡೀಷನಿಂಗ್ನಲ್ಲಿ 32 ಪೋಸ್ಟ್ಗಳು ಖಾಲಿ ಇರ್ತಾವೆ. ಅದೇ ರೀತಿಯಾಗಿ ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್ನಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಪಿಟ್ಟರ್ನಲ್ಲಿ ನೋಡ್ಬೋದು ಇಲ್ಲಿ 1742 ಪೋಸ್ಟ್ಗಳು ಖಾಲಿ ಇರ್ತಾವೆ. ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋಬೋದು. ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡೋದಾದರೆ ಮೊದಲು ನಿಮ್ಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಬರೋಂಗಿಲ್ಲ. ಇದಕ್ಕೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ. ಅದನ್ನು ಡೈರೆಕ್ಟ್ ಸೆಲೆಕ್ಷನ್ ಹೆಂಗೆ ಮಾಡ್ಕೋತಾರೆ ಅಂತ ನೋಡೋದಾದರೆ ನಿಮ್ದು 10% ಪ್ಲಸ್ ITS ಪರ್ಸೆಂಟೇಜ್ ಇವು ಎರಡೂಗಳನ್ನ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಓನ್ಲಿ 10% ಅಷ್ಟೇ ಇಡೋಂಗಿಲ್ಲ. ಅದ್ರ ಜೊತೆಗೆ ನಿಮ್ಗೆ ITI ಕೂಡ ಕಂಪ್ಲೀಟ್ ಆಗಿರ್ಬೇಕಾಕೈತಿ. ನಿಮ್ಮ ITIನಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿರ್ತೈತಿ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಮತ್ತು ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಮಿನಿಮಮ್ 50% ಆಗಿರ್ಬೇಕು ನಿಮ್ಮದು. ಈ 45, 46, 47, 48, 49 ಇಷ್ಟು ಪರ್ಸೆಂಟೇಜ್ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಮಿನಿಮಮ್ ನಿಮ್ದು ಏನೂ ಇಲ್ಲಂದ್ರೂ 50% ಆಗಿರಬೇಕು. ಮತ್ತು 10% ಮತ್ತು ITI ಪರ್ಸೆಂಟೇಜ್ ಇವು ಎರಡುಗಳನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿರ್ತಾರೆ. ಮತ್ತು ಕ್ವಾಲಿಫಿಕೇಷನ್ ನೋಡ್ಬೋದು. ಒಂದೊಂದು ಟ್ರೇಡಿಗೆ ಒಂದೊಂದು ಕ್ವಾಲಿಫಿಕೇಷನ್ ಇರ್ತೈತಿ. ಮತ್ತು ಡೀಸೆಲ್ ಮೆಕ್ಯಾನಿಕಲ್ ನೋಡ್ಬೋದು ಇಲ್ಲಿ 10% 50% ಆಗಿರಬೇಕು. ಮತ್ತು ITI ಪಾಸ್ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಮತ್ತು ಎಲೆಕ್ಟ್ರಿಷಿಯನ್ ಸೇಮ್ ಅದು ಎಲ್ಲಕ್ಕೂ ಕೂಡ ಒಂದೇ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ. AC ಮೆಕ್ಯಾನಿಕ್ನಲ್ಲಿ ನೋಡ್ಬೋದು ಇಲ್ಲಿ ಇದಕ್ಕೂ ಕೂಡ ಸೇಮ್ ಒಂದೇ ರೀತಿ ಕ್ವಾಲಿಫಿಕೇಷನ್ 10th ಪಾಸ್ ಆಗಿರಬೇಕು. ಅದರಲ್ಲಿ 50% ಆಗಿರಬೇಕು. ಮತ್ತು ಅದೇ ರೀತಿಯಾಗಿ ITI ಮೆಕ್ಯಾನಿಕ್ ಟ್ರೇಡ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕಾಗತ್ತೆ. ನೀವು ಹಾಗಿತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ಯಾವ ಟ್ರೇಡ್ ಇರ್ತಾರೋ ಆ ಟ್ರೇಡ್ ಸರ್ಟಿಫಿಕೇಟ್ ನೀವು ನಿಮ್ಮ ಹಂತಲ್ಲಿ ಇರಬೇಕಾಗತ್ತೆ. ಅಂತ ಏನಂತಂದ್ರೆ ನೀವು ಇದು ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಏಜ್ ನೋಡ್ಬೋದು. ಎಷ್ಟು ಏಜ್ದವ್ರದಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು UR ಮತ್ತು EWSನವರು 2000 ಮತ್ತು
9 ಇದ್ರ ಮಧ್ಯದಲ್ಲಿ ಜನಿಸಿದಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ SC STದಲ್ಲಿ ನೋಡೋದಾದರೆ 1995ರಿಂದ 2009 ಕೊಟ್ಟಿರ್ತಾರೆ. ಇದರ ಮಧ್ಯೆ ಜನಿಸಿದಂಥ 2008, 7, 6 ಈ ರೀತಿಯಾಗಿ ಇರ್ತಾವೆ. ಈ ರೀತಿಯಾಗಿ 2007 ಇದ್ರ ಮಧ್ಯೆ ಜನಿಸಿದಂಥವ್ರು ಇದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಿ. ಮತ್ತು OBC ಅಲ್ಲಿ ನೋಡ್ಬೋದು 1997ರಿಂದ 2009 ಇದ್ರ ಮಧ್ಯೆ ಜನಿಸಿದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. ಮತ್ತು ಯಾರು ಹಾಕ್ಬೇಕಂತಿದ್ರಲ್ಲ ಇದನ್ನು ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಏಜ್ನಲ್ಲಿ ಈಗ 10th ಮತ್ತು ITI ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿರ್ತಾರೆ ಅಂತ ಹೇಳಿನ. ಈಗ ಅದರಲ್ಲಿ ಮತ್ತು ಏಜ್ನಲ್ಲಿ ಸೇಮ್ ಇಬ್ಬರು ಪರ್ಸೆಂಟೇಜ್ ಸೇಮ್ ಇತ್ತಂದ್ರೆ ಏಜ್ನಲ್ಲಿ ದೊಡ್ಡವ್ರು ಯಾರು ಇರ್ತಾರಲ್ಲ ಅಂಥವ್ನು ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು OBC ವರ್ಗದವರಿಗೆ ₹100 ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಈ PDF ಏನಾದರೂ ನೀವು ಚೆಕ್ ಮಾಡ್ಕೋತಿದ್ರೆ ಈ PDFನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದ್ನು ಅಲ್ಲಿ ಹೋಗಿ ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊರಿ. AC ಮೆಕ್ಯಾನಿಕ್ ಆಯ್ತು, ಫಿಟ್ಟರ್ ಆಯ್ತು, ವೆಲ್ಡರ್ ಆಯ್ತು, ನೀವು ಟ್ರೇಡ್ಗಳು ವೈಸ್ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇರ್ತಾವೆ ನಿಮ್ಮ ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.